ನಮಸ್ಕಾರ. ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನಿವತ್ತು ಶ್ರೀ ಮಿರ್ಜಿ ಅಣ್ಣಾರಾಯ ಇವರ ನಿಸರ್ಗ ಕಾದಂಬರಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಪ್ರಯತ್ನಿಸ್ತೇನೆ. ಶ್ರೀ ಮಿರ್ಜಿ ಅಣ್ಣಾರಾಯ ಬೆಳಗಾವಿ ಜಿಲ್ಲೆಯವರು, ಜೈನ ಮತಸ್ಥರು, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರು. 1918ರಲ್ಲಿ ಜನಿಸಿ 1975ರಲ್ಲಿ ಮರಣ ಹೊಂದಿದರು. ಇವರು ಸ್ವಂತ ಪರಿಶ್ರಮದಿಂದ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಪಾಂಡಿತ್ಯವನ್ನು, ಪ್ರೌಢಿಮೆಯನ್ನು ಗಳಿಸಿದರು. ಸಂಸ್ಕೃತ, ಹಿಂದಿ, ಇಂಗ್ಲಿಷ್, ಮರಾಠಿ, ಗುಜರಾತಿ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಪರಿಣತಿಯನ್ನು ಗಳಿಸಿದರು. ಇವರು ಕೆಲವು ಸಾಮಾಜಿಕ ಕಾದಂಬರಿಗಳು, ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ. ಬುದ್ಧ, ಮಹಾವೀರ, ಮಹಮ್ಮದ್ ಪೈಗಂಬರ್ ಇವರ ಜೀವನ ಚರಿತ್ರೆಗಳನ್ನು ಆಧರಿಸಿದ ಕೃತಿಗಳನ್ನು ರಚಿಸಿದ್ದಾರೆ. ಸಂಸ್ಕೃತ, ಹಿಂದಿ, ಮರಾಠಿಯಿಂದ ಕೆಲವು ಕೃತಿಗಳನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ನಿಸರ್ಗ ಮಿರ್ಜಿ ಅಣ್ಣಾರಾಯರ ಮೊದಲನೆಯ ಕಾದಂಬರಿ. 1945ರಲ್ಲಿ ಇದು ಪ್ರಕಟವಾಯಿತು. ಆಗ ಇದನ್ನು ಪ್ರಕಟಿಸಿದವರು ಧಾರವಾಡದ ಮನೋಹರ ಗ್ರಂಥಮಾಲೆಯವರು. ಪ್ರಕಟವಾದ ಕೆಲವೇ ದಿನಗಳಲ್ಲಿ ಇದು ಬಹಳ ಜನಪ್ರಿಯತೆಯನ್ನು ಗಳಿಸಿತು. ಆಗಿನ ಬೊಂಬಾಯಿ ಸರ್ಕಾರ ಇದಕ್ಕೆ ಪ್ರಶಸ್ತಿಯನ್ನು ನೀಡಿತು. ನಂತರ 72ರಲ್ಲಿ ಇದು ಮರುಮುದ್ರಣವನ್ನು ಕಂಡು ಕರ್ನಾಟಕದಾದ್ಯಂತ ಜನಪ್ರಿಯವಾಯಿತು. ಆಗ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಈ ಕೃತಿಗೆ ಪ್ರಶಸ್ತಿಗಳನ್ನು ನೀಡಿತು. ಕರ್ನಾಟಕ ಸರ್ಕಾರ ಮಿರ್ಜಿ ಅಣ್ಣಾರಾಯರನ್ನು ಆದರ್ಶ ಶಿಕ್ಷಕ ಅಂತ ಗೌರವಿಸಿ ಸನ್ಮಾನಿಸಿತು. ಮಿರ್ಜಿ ಅಣ್ಣಾರಾಯ ಅನ್ನುವಂಥ ಒಂದು ಅಭಿನಂದನ ಗ್ರಂಥ ಇವರಿಗೆ ಸಮರ್ಪಣೆಯಾಯಿತು. ಈ ಕಾದಂಬರಿ ನಿಸರ್ಗ ಒಂದು ಪ್ರಾದೇಶಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಜಿಲ್ಲೆಯ ಉತ್ತರ ಭಾಗದ ಹಳ್ಳಿಗಾಡುಗಳಲ್ಲಿ ವಾಸಿಸುತ್ತಿದ್ದಂತಹ ಜೈನ ಸಮಾಜ, ಅದರ ಜನಜೀವನ, ಕೌಟುಂಬಿಕ ಜೀವನಗಳನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಬರುವಂತಹ ಹೆಚ್ಚಿನ ಜನರು ಅನಕ್ಷರಸ್ಥರು, ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗಕ್ಕೆ ಸೇರಿದವರು. ಕೃಷಿಯೇ ಮೂಲ ಆಧಾರವಾಗಿ ಅವಲಂಬಿಸಿದವರು. ಇವರ ಈ ಕಾದಂಬರಿಯಲ್ಲಿ ಜೈನ ಸಮಾಜದ ರೀತಿ ನೀತಿಗಳು, ಕೆಲವು ಆಚರಣೆಗಳು ಇತ್ಯಾದಿಗಳೆಲ್ಲ ಇಲ್ಲಿ ಲೇಖಕರು ಚಿತ್ರಿಸಿದ್ದಾರೆ. ಬಾಲ್ಯ ವಿವಾಹ, ಅದರಲ್ಲೂ ಸಂಬಂಧಗಳಲ್ಲೇ ಮದುವೆ ಮಾಡಿಕೊಡೋದು ಇತ್ಯಾದಿಗಳು ಕೂಡ ಇಲ್ಲಿ ಬರುತ್ತದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಕಾದಂಬರಿ ಬಹಳ ನೈಜ ಚಿತ್ರಣವನ್ನು, ಜನಜೀವನದ ನೈಜ ಚಿತ್ರಣವನ್ನು, ಸಹಜ ಚಿತ್ರಣವನ್ನು ಒಳಗೊಂಡಿದೆ. ಲೇಖಕರು ಅವರೇ ಹೇಳ್ಕೊಂಡಿರುವಂತೆ ತಾವು ದಿನಂಪ್ರತಿ ನೋಡುತ್ತಿದ್ದಂತಹ ಜನಜೀವನವನ್ನು ಅದು ಕಂಡ ಹಾಗೆಯೇ ಸಹಜ ನುಡಿಯಲ್ಲಿಯೇ ಅವರು ಇಲ್ಲಿ ಕಥೆಯನ್ನು ಬರೆದಿದ್ದಾರೆ. ಸೊ ಭಾಷೆಯ, ನಾವು ದೇಸಿ ಅಥವಾ ಗ್ರಾಮ್ಯ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಬಹಳ ಪ್ರಧಾನವಾಗಿದೆ. ಆದರೆ ಅವರು ಭಾಷೆಯನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸಿದ್ದಾರೆ ಅಂತ ಹೇಳಿದ್ರೆ, ಓದ್ತಾ ಹೋದಾಗೆ ಅಲ್ಲೊಂದು ಜೀವಂತಿಕೆ ನಮಗೆ ಕಾಣ್ತದೆ, ಒಂದು ಕಾವ್ಯದ ಮೆರುಗು ಕೂಡ ಅಲ್ಲಿ ಕಾಣ್ತದೆ. ಅಷ್ಟು ಸಹಜವಾಗಿ, ಸುಂದರವಾಗಿ ಇದೆ ಭಾಷೆ ಮತ್ತು ನಿರೂಪಣೆ. ಉತ್ತರ ಕರ್ನಾಟಕದ ಭಾಷೆ ಬಲ್ಲವರಿಗೆ, ಕಂಬಾರರ ಕೃತಿಗಳನ್ನು ಓದಿದವರಿಗೆ ಈ ಕೃತಿಯನ್ನು ಓದುವುದು ನಿರಾಯಾಸ. ಆದರೆ ಹಳೆ ಮೈಸೂರು ಮಂದಿಗೆ ಇದನ್ನು ಓದೋದು ಒಂದು ಕಠಿಣ ಸವಾಲೇನೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಬರುವ ವಾಕ್ಯಗಳು, ನುಡಿಗಟ್ಟುಗಳು, ಪದಗಳು ಎಲ್ಲ ನಮಗೆ ತೀರಾ ಪರಿಕೀಯ. ಉಚ್ಚಾರಣೆನೇ ನಮಗೆ ಕಷ್ಟವಾಗ್ತದೆ. ಉಚ್ಚಾರಣೆ ಕಷ್ಟವಾದ ಮೇಲೆ ಅರ್ಥವನ್ನು ಗ್ರಹಿಸೋದಂತೂ ಸ್ವಲ್ಪ ಕಷ್ಟವೇ. ಬಹಳ ಪ್ರಯತ್ನಪೂರ್ವಕವಾಗಿ ನಾವು ಓದಬೇಕಾಗ್ತದೆ ಒಂದು ಲಯ ಸಿಗುವವರೆಗೆ. ಆದರೆ ನಂತರ ಅದು ತಾನೇ ಓದಿಸ್ಕೊಂಡು ಹೋಗ್ತದೆ. ಲೇಖಕರಿಗೆ ಈ ಸಮಸ್ಯೆಯ ಅರಿವಿದೆ. ಆದ್ದರಿಂದಾಗಿ ಇವರು ಏನು ಮಾಡಿದ್ದಾರೆ ಅಂದರೆ, ಪುಸ್ತಕದ ಕಡೆಯಲ್ಲಿ ಒಂದು ನಾಡ ನುಡಿ ಕೋಶ ಮತ್ತು ಒಂದು ಪದಕೋಶ ಅನ್ನೋದನ್ನು ಕೊಟ್ಟಿದ್ದಾರೆ. ಅದರ ಅನುಕೂಲತೆಯನ್ನು ಪಡ್ಕೊಂಡು ನಾವು ಓದ್ಬೋದು. ನಿಸರ್ಗ ಕಾದಂಬರಿಯ ಮುಖ್ಯ ವಸ್ತು ಏನು ಅಂತ ಹೇಳಿದ್ರೆ, ತಾರಾ ಮತ್ತು ಅನಂತ ಎಂಬ
ಎರಡು ಜೀವಿಗಳ ನಡುವಿನ ಉತ್ಕಟ ಪ್ರೀತಿ. ಈ ಇಬ್ಬರು ಕೂಡ ಬಾಲ್ಯದಿಂದಲೇ ಒಬ್ಬರನ್ನೊಬ್ಬರು ತುಂಬ ಅಗಾಧವಾಗಿ ಪ್ರೀತಿಸ್ತಾ ಇರ್ತಾರೆ. ಅನಂತ ತಾರಾಳ ಸೋದರ ಮಾವನ ಮಗನೇ. ತಾರಾ ಅನಂತನಿಗಿಂತ 2 ವರ್ಷ ದೊಡ್ಡೋಳು. ಇಬ್ಬರಿಗೂ ಬಾಲ್ಯ ವಿವಾಹ. ತಾರಾಳಿಗೆ ಬರಮ ಅನ್ನೋನ್ ಜೊತೆ ಆಗಿದೆ, ಇಲ್ಲಿ ಅನಂತನಿಗೆ ಇಂದಿರಾ ಅನ್ನೋಳ ಜೊತೆ ಮದುವೆ ಆಗಿದೆ. ಕಾದಂಬರಿ ಶುರುವಾಗೋದೇ ತಾರಾಳ ಮದುವೆಯಿಂದ. ಹುಡುಗಾಟದ ವಯಸ್ಸು, ಮಕ್ಕಳು ಎಲ್ಲ, ಅವಳದ್ದು ಬಾಲ್ಯ ವಿವಾಹ. ನಾನು ಈ ಕಾದಂಬರಿಯ ಭಾಷೆಯ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೋಸ್ಕರ ಈ ತಾರಾಳ ಮದುವೆಯ ಸಂದರ್ಭದ ಸ್ವಲ್ಪ ಭಾಗವನ್ನು ಓದಿ ಹೇಳ್ತೇನೆ. ಮದುವೆ ಆಗಿದೆ, ಮುಗಿದೋಗಿದೆ. ಹಿರಿಯರೆಲ್ಲ ಕೆಲವರೆಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅವರ ಮಾತುಕತೆಗಳು ಹೀಗೆ ಸಾಗಿವೆ. ಯಾನಾರ ಆಗಲಿ ತಾರವ್ವ ಸುಖದಾಗ ಬಿದ್ದಳ. ಒಬ್ಬನಿಂದ ಮತ್ತೊಬ್ಬನಿಂದ ಪೋರಿ ತೆಕ್ಕವರ ಯಾನ ಅಲ್ಲ ಅಂದರೆ ಅವಳಿಗೆ ತಕ್ಕವರ ಅಲ್ಲ. ಕುದುರೆ ಮೇಲೆ ಕೂಡಿಸುವಾಗ ಹುಡುಗನ ಬುಡಕ್ಕ ಹಚ್ಚಳ ಹಾಕಿ ಎತ್ತರ ಮಾಡ್ತಿದ್ರು. ತಾರಕ್ಕನು ಹುಷಾರ. ಅಷ್ಟಕ್ಕ ತಿಳ್ಕೊಂಡ ಹೆಣ್ಮಗಳು ಮೆರವಣಿಗೆ ಮನೆಗೆ ಬರುವ ತನಕ ಗೋಣ ಮ್ಯಾಲ ಮಾಡಿ ಹೇಳಂದಿ ಗರ್ತಿ ಮಗಳ ಎಂದು ತಾರಕ್ಕನ ತಿಳುವಳಿಕೆಯನ್ನು ಕುರಿತು ಮತ್ತೊಬ್ಬ ಮುದುಕ ನುಡಿದ. ಎಲ್ಲ ಒಳಗಿಂದ ಕಳ್ಬಳಿಯಾಗಿನ ಸಂಬಂಧ. ಮಲ್ಲ ಮಗಳನ್ನ ಕೊಟ್ಟ, ತಂಗಿ ಮನೆ ಒಂದ ಗಳಿಸ್ಬೇಕಾಗಿತ್ತು. ಅಷ್ಟ ಮಾಡ್ದ ಆಯ್ತು. ಗಳಿಸ್ಲ ಕೈಯಲ್ಲಿ ಹೋಗಿತ್ತು. ಯಾವಾಗಾದ್ರೆ ಇತ್ತ ಅಲ್ಲ ತಂಗಿ ಮನಿ, ಇನ್ನೊಬ್ಬಾತ ಹೇಳಿದ. ಹೀಗೆ ಅವರ ಮಾತು ಮುಂದುವರಿಯುತ್ತೆ. ಈ ಕಡೆ ಮಕ್ಕಳ ಆಟ ಮುಂದುವರೆದಿದೆ. ಒಂದು ಅಪ್ಪಾಲೆ ತಿಪ್ಪಾಲೆ ಅಂತಾರಲ್ಲ ನಮ್ಮಲ್ಲಿ, ಆ ರೀತಿಯ ಆಟ ಆಡ್ತಿದ್ದಾರೆ ಮಕ್ಕಳು. ಆಗೊಂದು ಪ್ರಸಂಗ ನಡೆಯುತ್ತೆ, ಆಗೊಂದು ಸಂಗತಿ ನಡೆಯುತ್ತೆ. ತಾರಕ್ಕನ ಮದುವೆಗೆ ಬಂದ ಆಪ್ತರಲ್ಲಿ ಅನಂತನೆಂಬವನೊಬ್ಬ 8 ವರ್ಷದ ಹುಡುಗ. ಅವಳ ಸೋದರ ಮಾವನ ಒಬ್ಬನೇ ಮಗ, ಅಕ್ಕರೆಯ ಮಗ. ಆತ ಒಳ್ಳೆಯ ಜರದ ಟೊಪ್ಪಿಗೆಯೊಂದನ್ನು ಹಾಕಿಕೊಳ್ಳುವ. ಅದನ್ನು ಬಹಳ ಜತನದಿಂದ ಜೋಪಾನ ಮಾಡುತ್ತಿದ್ದನಾತ. ಹಳ್ಳಿಯ ಹುಡುಗರಿಗೆ, ಅದೇಕೆ ಹಿರಿಯ ಹೆಂಗಸರಿಗೂ ಕೂಡ ಆ ಟೊಪ್ಪಿಗೆಯೊಂದು ಆಕರ್ಷಕವಾಗಿತ್ತು. ಮದುವೆಯಲ್ಲಿ ನಡೆದ ಹೆಂಗಸರ ಬಾಯಲ್ಲೆಲ್ಲ ಟೊಪ್ಪಿಗೆ ಎಷ್ಟು ಚೆಂದ ಐತಿ ಎಂಬ ಮಾತೆ. ಅದರಿಂದ ತಾರಕ್ಕನಿಗೂ ಒಂದಿಷ್ಟು ಹೆಮ್ಮೆ, ನಮ್ಮ ಅನಂತನಿಗೆ ಎಂಥ ಸುಂದರ ಟೊಪ್ಪಿಗೆ ಇದೆ ಎಂದು. ಅನಂತನ ತಲೆಯ ಮೇಲೆ ಸುಮತಿ ಅನ್ನೋಳು ಕೈ ಇಡ್ತಾಳೆ. ಅನಂತನ ತಲೆಯ ಮೇಲೆ ಕೈ ಇಟ್ಟೊಡನೆಯೇ ತಾರಕ್ಕ ಕೆರಳಿ, ಸಾಕ ಸರಿ ಆತ, ಕೈ ಬಿಡು, ನಮ್ಮ ಅಂತನ ಟೊಪ್ಪಿಗೆ ಮುರಿದಿಟ್ಟಿ ಎಂದು ಸುಮತಿಯ ಕೈಯೊಳಗಿಂದ ಕೈ ಕಸಿದುಕೊಂಡು ಅನಂತನ ಟೊಪ್ಪಿಗೆಯನ್ನು ಕೈಯಲ್ಲಿ ತಕ್ಕೊಂಡು ಮಡಚಿದ ಭಾಗವನ್ನು ನೆಟ್ಟಗೆ ಮಾಡಿ ಹತ್ತಿದಳು. ಅಷ್ಟ ಮಡಚಿದ್ರ ಏನಾಯ್ತು ಬಿಡವ, ನಾ ಏನ ಬೇಕಂತ ಕೈ ಇಟ್ಟನು ಎಂದು ಅಂದಳು ಸುಮತಿ. ಬಿಡ ತಾಯಿ, ನಮ್ಮ ಮಾಮ ಮದುವೆಗೆ ಬರೋಗಾನ 10 ರೂಪಾಯಿ ಕೊಟ್ಟು ತಂದಿದ್ದಾನ, ನಿನಗೇನಾಗದ ಆಗ ಅನಂತ ತಾರಕ್ಕನ ಕೈಯೊಳಗಿನ ಟೊಪ್ಪಿಗೆಯ ಕಡೆಗೆ ನೋಡುತ್ತಿದ್ದ. ಅವನ ಮುಖ ಸಪ್ಪಗೆ ಆಗಿದ್ದಿತು, ಕಣ್ಣು ಕುಣಿಗಳು ಹಸಿಯಾಗಿದ್ದವು. ತಾರಕ ಅವನ ಮುಖದ ಕಡೆಗೆ ದೃಷ್ಟಿಯನ್ನು ಬೀರಲು ಸಾವಕಾಶವಾಗಿ ಅಳಿಲಿಕ್ಕೆ ಆರಂಭ ಮಾಡಿದ. ಇಲ್ಲ ಬಾರಪ್ಪ ನನ್ನ ಕಂದ ಎಂದು ಅಕ್ಕರೆಯಿಂದ ಅನಂತನನ್ನು ಎತ್ತಿಕೊಂಡು ರಮಿಸಲು ತಾರಕ ಕುಣಿಯ ಹತ್ತಿದಳು. ಮತ್ತು ನನ್ನ ಮಾಯದ ಮರಿನ ಮಾವಿನ ಮಿಡಿನ ಎಂದು ಅವನ ಕಣ್ಣೀರು ಒರೆಸುತ್ತಾ ಮುದ್ದಿಡತೊಡಗಿದಳು. ಆಟ ಅಷ್ಟಕ್ಕೆ ನಿಂತಿತು. ಬಾಲಕರ ಬಳ್ಳಿಗೋಟೆ ಒಡೆಯಿತು. ಕೆಲವು ಹುಡುಗರು ಸುಮತಿಯ ಮೇಲೆ ಸಿಟ್ಟಾದರೂ ನಡುವೆಯೇ ಆಟ ಮುರಿದಳೆಂದು ಹಲವರು ಆಟ ಮುರಿದು ಕೋಲಾಪುರಕ್ಕೆ ಹೋಯ್ತು ಎಂದು ಒದರ ಹತ್ತಿದರು. ಸುಮತಿ ಉತ್ಸಾಹಹೀನಳಾಗಿ ಮಂಚದ ಮೇಲೆ ಕುಳಿತು ಜನರೆಡೆಗೆ ನಡೆದಳು. ಸೊ ಈ ರೀತಿ ಆ ಭಾಷೆಯನ್ನು ನೀವು ಇಲ್ಲಿ ಕಾಣ್ತೀರಿ. ಇಲ್ಲಿ ಆಗಲೇ ನೋಡಿ ನಾನು ಹೇಳಿದ ಹಾಗೆ ಇಲ್ಲಿ ತಾರಾ ಅನಂತ ಇವರ ನಡುವಿನ ಅಕ್ಕರೆ ವಾತ್ಸಲ್ಯ ಇಲ್ಲಾಗಲೇ ಪ್ರಕಟವಾಗಿದೆ. ಕಾದಂಬರಿಯಲ್ಲಿ ಇದು ಬೆಳೀತಾ ಹೋಗ್ತದೆ. ಆದರೆ ನಾನಾಗಲೇ ಹೇಳಿದಾಗ ಇಬ್ಬರಿಗೂ ಬಾಲ್ಯ ವಿವಾಹದಿಂದಾಗಿ ಬೇರೆ ಬೇರೆ ಮದುವೆ ಆಗಿಬಿಟ್ಟಿದೆ. ಇವರು ಪ್ರೌಢಾವಸ್ಥೆಗೆ ಬರ್ತಾ ಇವರ ನಡುವಿನ ಪ್ರೀತಿ ಇನ್ನೂ ಅಗಾಧವಾಗಿ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ಈಗಾಗಲೇ ಅವರು ಮದುವೆ ಆಗಿರೋದ್ರಿಂದ
ತಮ್ಮ ತಮ್ಮ ಕುಟುಂಬದ ಒಂದು ಜವಾಬ್ದಾರಿ ಇದೆ, ಆ ಒಂದು ಬಂಧ ಇದೆ, ಒಂದು ಕಟ್ಟಳೆ ಇದೆ, ಅದನ್ನು ಮೀರೋದಕ್ಕಾಗೋದಿಲ್ಲ. ಆದರೂ ಅವರು ಹಲವಾರು ಸನ್ನಿವೇಶಗಳಲ್ಲಿ ಒಬ್ಬರನ್ನೊಬ್ಬರು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗಲೆಲ್ಲ ಅವರು ತಮ್ಮ ಪ್ರೀತಿಯನ್ನು ಹಂಚಿಕೊಳ್ತಾರೆ. ತುಂಬ ನಿಕಟವಾಗಿ ಆ ಪ್ರೀತಿಯನ್ನು ಅವರು ಅನುಭವಿಸ್ತಾರೆ. ನೀವು ಕಾದಂಬರಿಯನ್ನು ಓದುವಾಗ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ಲೇಖಕರು ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆದರೆ ಲೇಖಕರು ಇಲ್ಲಿ ಇದು ಪ್ರೀತಿ ಪ್ರಣಯ ಅಂದ ಕೂಡಲೇ ಬಹಳ ಸಂಯಮದ ಭಾಷೆಯನ್ನು ಉಪಯೋಗಿಸಿದ್ದಾರೆ. ಯಾವ ಭಾವಾತಿರೇಕ ಭಾವಾವೇಶವನ್ನು ಕೂಡ ಇಲ್ಲಿ ತಂದಿಲ್ಲ. ಸೊ ಆ ರೀತಿ ಬಹಳ ಸಂಯಮದ, ಅದು ಅವರ ಕಲೆಯ ಒಂದು ಪ್ರೌಢಿಮೆಯನ್ನು ಅಲ್ಲಿ ನಾವು ಕಾಣಬಹುದು. ಕಡೆಗೆ ಏನಾಗ್ತದೆ ಅಂತ ಹೇಳಿದ್ರೆ, ತಾರಾ ಅವಳ ಮದುವೆಯಿಂದ ಅವಳು ಏನು ಸುಖ ಪಡೋದಿಲ್ಲ. ಅವಳ ಅತ್ತೆಯಿಂದ ತುಂಬ ಕಷ್ಟವನ್ನು ಅನುಭವಿಸ್ತಾಳೆ. ಅವಳ ಅತ್ತೆ ಕಡೆಗೆ ಇನ್ನೊಂದು ಮದುವೆನೂ ಮಾಡಿಬಿಡ್ತಾಳೆ ತನ್ನ ಮಗನಿಗೆ. ತಾರಾ ತಾಯಿ ಮನೆಗೆ ಬರಬೇಕಾಗ್ತದೆ. ತಾಯಿ ತಂದೆ ಅವಳಿಗೆ ಇನ್ನೊಂದು ಮದುವೆ ಮಾಡ್ತಾರೆ. ಅಲ್ಲೂ ಕೂಡ ತಾರಾ ಸುಖ ಪಡೋದಿಲ್ಲ. ಅಲ್ಲಿ ಮದುವೆ ಆಗಿದ್ದು ಒಬ್ಬ ಮಧ್ಯವಯಸ್ಕ, ಅವನಾಗಲೇ ವಿದುರ ಮತ್ತು ಕೆಟ್ಟ ಚಟಗಳ ದಾಸನಾಗಿದ್ದಾನೆ, ರೋಗ ಅಂಟಿಸ್ಕೊಂಡಿದ್ದಾನೆ, ಅನುಕೂಲಸ್ಥ ಅಂತ ಮದುವೆ ಮಾಡಿಕೊಟ್ಬಿಟ್ರೆ ಅವನ ಕೆಟ್ಟ ಚಟಗಳಿಂದಾಗಿ, ಅವನ ರೋಗದಿಂದಾಗಿ ತಾರಾ ಅಲ್ಲೂ ಕೂಡ ಸುಖವನ್ನು ಅನುಭವಿಸೋದಿಲ್ಲ. ಕಡೆಗೆ ಅವನ ರೋಗ ತಾರಾಳಿಗೂ ಅಂಟುತ್ತೆ. ತಾರಾ ಆ ರೋಗದಿಂದ ಜರ್ಜರಿತಳಾಗ್ತದೆ. ಆದರೆ ತಾರಾ ಬಹಳ ದಿಟ್ಟ ಹೆಣ್ಣುಮಗಳು. ಅನಂತನನ್ನು ಭೇಟಿಯಾದಾಗಲೆಲ್ಲ ತಮ್ಮ ನಡುವಿನ ಪ್ರೀತಿಯನ್ನು ಅವರಿಬ್ಬರು ಹಂಚಿಕೊಂಡಾಗಲೆಲ್ಲ ತಾರಾ ಹೇಗಾದರೂ ಮಾಡಿ ನಮ್ಮ ಪ್ರೀತಿಯ ಸಫಲತೆಯನ್ನು ಕಾಣಬೇಕು ಅಂತ ಕೆಲವು ದಿಟ್ಟತನದ ಸೂಚನೆಗಳನ್ನು ಕೊಡ್ತಾಳೆ ಅನಂತನಿಗೆ. ನಾವು ಹೋಗ್ಬಿಡೋಣ ಇಲ್ಲಿಂದ, ಬೇಡ, ಈ ಕಷ್ಟಗಳು ಬೇಡ, ನಮಗೆ ನಮ್ಮ ಪ್ರೀತಿಯನ್ನು ನಾವು ಉಳಿಸ್ಕೊಳ್ಳೋಣ ಅಂತ. ಆದರೆ ಅದು ಸಾಧ್ಯವಾಗೋದಿಲ್ಲ. ಅವ್ರು ಸೋಲ್ತಾರೆ. ಅದಕ್ಕೆ ಒಂದು ಕಾರಣ ಅನಂತ ಕೂಡ. ಅನಂತ ಶಾಲೆಗೆ ಹೋದವ, ಕಲಿತವ. ತಾರಾಳಿಗೆ ಅವನು ಓದಿದ ಪುಸ್ತಕಗಳಿಂದ ಕಥೆಗಳನ್ನೆಲ್ಲ ಹೇಳ್ತಿರ್ತಾನೆ. ಆದರೆ ಅವನದು ದುರ್ಬಲ ವ್ಯಕ್ತಿತ್ವ. ತಾರಾಳಷ್ಟು ದಿಟ್ಟತನ ಅವನಲ್ಲಿ. ಆದರೆ ಈ ಅವಳ ಮೇಲಿನ ಪ್ರೀತಿಯಿಂದ ಆ ಪ್ರೀತಿಯನ್ನು ಬಿಡಲು ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ತನ್ನ ಮದುವೆಯಿಂದ ಕೂಡ ಅವನು ಸುಖವನ್ನು ಅನುಭವಿಸುವುದಿಲ್ಲ. ಅಲ್ಲಿ ತನ್ನ ಹೆಂಡತಿಗೂ ಅವನು ಸುಖವನ್ನು ಕೊಡೋದಿಲ್ಲ, ತನ್ನ ತಂದೆ ತಾಯಿಗಳಿಗೂ ಸುಖವನ್ನು ಕೊಡೋದಿಲ್ಲ. ಕಡೆಗೆ ಓದನ್ನು ಬಿಟ್ಬಿಡ್ತಾನೆ, ಹತಾಶನಾಗ್ಬಿಡ್ತಾನೆ. ಒಂದು ರೀತಿಯ ನಿರಾಸಕ್ತಿ ಅವನನ್ನು ಆವರಿಸ್ಬಿಡುತ್ತೆ ಜೀವನದಲ್ಲಿ. ಆ ನಿರಾಸಕ್ತಿಯಿಂದಾಗಿ ಅವನೂ ಕೂಡ ಜೀವನದಲ್ಲಿ ಸೋಲನ್ನು ಅನುಭವಿಸ್ತಾನೆ. ಸೊ ಹೀಗೆ ಈ ಕಥೆ ಮುಂದುವರಿಯುತ್ತೆ. ಕಡೆಗೂ ಕೂಡ ತಾರಾ ಮತ್ತು ಅನಂತರ ಪ್ರೀತಿ ಸಫಲವಾಗುವುದಿಲ್ಲ. ಅಂತಿಮವಾಗಿ ಅದೊಂದು ಸ್ವಲ್ಪ ದುರಂತಮಯವಾಗಿ ಕೊನೆಗೊಳ್ಳುತ್ತೆ. ನೀವು ಕಾದಂಬರಿಯನ್ನು ಓದಿಯೇ ಅದನ್ನು ಅನುಭವಿಸ್ಬೇಕು. ಪ್ರೀತಿ ಪ್ರಣಯ ಅಂದ ಕೂಡಲೇ ನೀವು ನಮ್ಮ ಇತರೆ ಕಾದಂಬರಿಗಳಲ್ಲಿ ಅಥವಾ ಇನ್ಯಾವುದೋ ಚಲನಚಿತ್ರದಲ್ಲೂ ನೋಡುವಂತಹ ಒಂದು ಪ್ರೀತಿ ಪ್ರಣಯದ ಒಂದು ನಿರೂಪಣೆ ಇಲ್ಲಿ ಇಲ್ಲ. ಲೇಖಕರು ಬಹಳ ಚೆನ್ನಾಗಿ ದೇಸಿ ಭಾಷೆಯಲ್ಲಿ ಬಹಳ ಚೆನ್ನಾಗಿ ಈ ಒಂದು ತಾರಾ ಮತ್ತು ಅನಂತರ ಪ್ರೀತಿಯನ್ನು ಇಲ್ಲಿ ಅವರು ನಿರೂಪಿಸಿದ್ದಾರೆ. ಸೊ ನೀವೆಲ್ಲ ಈ ಕಾದಂಬರಿಯನ್ನು ಓದಿ ಸಂತೋಷಪಡ್ತೀರಾ ಅಂತ ನಾನು ಆಶಿಸ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಈ ಪುಸ್ತಕ ಪರಿಚಯ ಮಾಲಿಕೆಯ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು.